ಒಬ್ಬರೇ ಕೊಡಿ ಸುಮ್ಮನೆ ನಿಂತ್ಕೊಳ್ಳಿ. ಎರಡನೇ ತಾರೀಕು ನಡೆಯುತ್ತಿರುವಂಥ ಮನ್ಮೂಲ್ ಚುನಾವಣೆಯಲ್ಲಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಇವತ್ತು ರೈತರು ಯಾವುದೇ ಬೆಳೆ ಬೆಳೆದರೂ ಕೂಡ ಸಂಕಷ್ಟದಲ್ಲಿರುವಂಥ ದಿನ. ಇವತ್ತು ಭತ್ತ ಬೆಳೆದರೂ ಕೂಡ ಭತ್ತಕ್ಕೂ ಒಳ್ಳೆ ರೇಟ್ ಸಿಗ್ತಾ ಇಲ್ಲ. ಕಬ್ಬು ಬೆಳೆದರೂ ಕಬ್ಬಿಗೂ ಕೂಡ ಒಳ್ಳೆ ರೇಟ್ ಸಿಗ್ತಾ ಇಲ್ಲ. ಇವತ್ತು ಏನಾದರೂ ಒಂದು ಬಡ ಕುಟುಂಬ ಜೀವನವನ್ನು ಸಾಗಿಸ್ತಿದೆ ಅಂದರೆ ನಮ್ಮ ಹಾಲು ಉತ್ಪಾದಕರ ಒಕ್ಕೂಟದಿಂದ ಮಾತ್ರ ಸಾಧ್ಯ. ಒಂದು ಸ್ಕೂಲ್ ಮಗುವುದು ಫೀಸ್ ಕಟ್ಟೋದಿರ್ಬೋದು, ಆ ಮಗುವಿಗೆ ಆಸ್ಪತ್ರೆ ಖರ್ಚಿರ್ಬೋದು, ಪೆನ್ನು ಪೆನ್ಸಿಲ್ಗಾಗುವಂಥ ಸವಲತ್ತುಗಳನ್ನು ಕೂಡ ಇವತ್ತು ಹಾಲು ಉತ್ಪಾದಕರಿಗೆ ಸಹಾಯ ಆಗ್ತಾ ಇರುವಂಥದ್ದು. ಇವತ್ತು ಯಾವುದೇ ಒಂದು ಬೆಲೆ ಸಿಗದೆ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಇವತ್ತು ರೈತರ ಪರವಾಗಿ ಇರುವಂಥ ಒಂದು ಉತ್ತಮವಾದ ಮಹಾಮಂಡಳಿ ಅಂದರೆ ಹಾಲು. ಇದನ್ನು ಒಂದು ಸುವ್ಯವಸ್ಥೆ ರೀತಿಯಲ್ಲಿ ಬೆಳೆಸಬೇಕು, ಅದನ್ನು ಇನ್ನೂ ಉತ್ತಮವಾದ ರೈತರಿಗೆ ಬೆಲೆಯನ್ನು ಕೊಡಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ಈ ಸಾಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ರೈತರ ಪರವಾಗಿ ರೈತರಿಗೆ ಉಪಯೋಗ ಆಗುವಂಥ, ರೈತರಿಗೆ ಹೆಚ್ಚಿನ ದರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದೇನೆ. ಇವತ್ತು ಮದ್ದೂರು ತಾಲೂಕಲ್ಲಿ 192 ಸಂಘಗಳಿದೆ. ಅದರಲ್ಲಿ 166 ಸಂಘಗಳ ಪ್ರತಿನಿಧಿಗಳು ಮತ ಹಾಕಲಿಕ್ಕೆ ಆಯ್ಕೆಯಾಗಿದ್ದಾರೆ. ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ರೈತ ಪರವಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಬಂದಿದ್ದೇನೆ. ನನಗೆ ಪ್ರತಿಯೊಬ್ಬ ಪ್ರತಿನಿಧಿಯಿಂದ ಕೇಳೋದಿಷ್ಟೇ, ಒಂದು ಅವರ ಅಮೂಲ್ಯವಾದ ಒಂದು ಮತವನ್ನು ಕೊಟ್ಟು ನನ್ನ ಈ ಸಾಲಿ ಜೈಸಲ್ನಾಗಿ ಮಾಡಿ ಅವರ ಸೇವೆ, ರೈತರ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮದ್ದೂರು ತಾಲೂಕಿನ ಎಲ್ಲ ಪ್ರತಿನಿಧಿಗಳಿಗೂ ಮತದಾರ ಪ್ರತಿನಿಧಿಗಳಲ್ಲಿ ಬೇಡಿಕೆ ಮಾಡಿ ಕೇಳ್ಕೊಳ್ತೀನಿ. ಕೂಡ ರೈತರಿಗೆ ಅದು 5 ರೂಪಾಯಿ ಸಹಕಾರಿಯಿಂದ ದನ 5 ರೂಪಾಯಿ ಬಿಡಬೇಕಾಗಿರುವಂಥ ಸಹಾಯಧನ ಬರ್ತಾ ಇಲ್ಲ ಸರ್ಕಾರದಿಂದ. ಇವತ್ತು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರುಗಳು ಕೂಡ ಇವತ್ತು ಭಾಳ ಪ್ರಯತ್ನವನ್ನು ಹೋರಾಟವನ್ನು ಮಾಡ್ತಿದ್ದಾರೆ. ಎಲ್ಲವೂ ಪುಕ್ಕಟೆ ಭಾಗ್ಯದ ಕಡೆ ಹೋಗ್ತಾ ಇರೋದ್ರಿಂದ ಇವತ್ತು ಭಾಳ ಅನ್ಯಾಯ ಆಗ್ತಿದೆ ರೈತರಿಗೆ. ಇದು ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟವನ್ನು ನಾವು ಕೂಡ ಹಾಲು ಒಕ್ಕೂಟದ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಅದನ್ನು ಹೋರಾಟವನ್ನು ಕೊಡಿಸಿ ಜಯಿಸಿ ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸಿ ಆ 5 ರೂಪಾಯಿ ಸಹಾಯಧನ ಕೊಡಿಸೋ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಸರ್, ಒಂದು ಕಡೆ ಸರ್ಕಾರ ರೈತರು ಈಗ ಏನಾಗಿದೆ, ಡೆಲ್ಲಿ ಮಾರ್ಕೆಟನ್ನು ಹೊಸದಾಗಿ ಒಂದು ನಮ್ಮ ಗೆದ್ದಿಗೆರೆ ಸಂಘಕ್ಕೆ ಮಹಾಮಂಡಳಿಗೆ ಸಿಕ್ಕಿದೆ. ಒಕ್ಕೂಟ ಬೆಂಗಳೂರಿಂದ KMFಯಿಂದ ಈ ಸಾಲಿ ಬೆಂಗಳೂರಿನ ಡೆಲ್ಲಿನಲ್ಲಿ ಒಂದು 13,000 14,000 ಹಾಲು ಉತ್ಪಾದನೆ ಹಾಲನ್ನ ಇವತ್ತು ಮಾರುಕಟ್ಟೆಗೆ ಕೊಟ್ಟಿದ್ದೇವೆ ಡೆಲ್ಲಿ. ಅದು ಮುಂದಿನ ದಿನಗಳಲ್ಲಿ 1 ಲಕ್ಷದವರೆಗೂ ಆ ಹಾಲು ಸೇಲ್ ಆಗ್ಬೋದು. ಹಾಲು ಸೇಲ್ ಆಗೋದ್ರಿಂದ ಇಲ್ಲಿ ಪೌಡ್ರು ಮಾಡೋ ಖರ್ಚು ವೆಚ್ಚ ಎಲ್ಲ ಉಳಿಯುತ್ತೆ. ಆಗ ರೈತರಿಗೆ ಹೆಚ್ಚಿನ ಸವಲತ್ತನ್ನು ಕೊಡ್ಬೋದು, ಹೆಚ್ಚಿನ ಉಪಯೋಗವನ್ನು ಕೂಡ ಮಾಡ್ಬೋದು. ಸರ್, ನಿಮ್ಮದೇ ಸರ್ಕಾರ ಆರೋಪಗಳು ಕೇಳಿಬಂದಿದೆ, ಇನ್ನೂ ಅದು ಇಲ್ಲಿವರೆಗೂ ಸತ್ಯತೆಗಳು ಗೊತ್ತಾಗಿಲ್ಲ. ಇವತ್ತು ಡೆಲ್ಲಿನಲ್ಲಿ ಬೇರೆ ಸರ್ಕಾರ ಆಪ್ ಸರ್ಕಾರ ಇರೋದರಿಂದ ಕೇಂದ್ರ ಸರ್ಕಾರ ಡೆಲ್ಲಿನಲ್ಲಿ ಇರ್ಬೋದು, ಅಲ್ಲಿ ಆಡಳಿತ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇರೋದು ಆಗ್ತಿರೋದ್ರಿಂದ ಇವತ್ತು ಅಲ್ಲಿ ಅನಾನುಕೂಲ ಆಗ್ತಾ ಇದೆ. ಪ್ರೋತ್ಸಾಹ ನಂದಿನಿ ಹಾಲನ್ನ ಜನ ರೈತರು ಅಲ್ಲಿ ಏನು ಗ್ರಾಹಕರು ಇದ್ದಾರೆ ಭಾಳ ಇಷ್ಟಪಟ್ಟು ತಗೋತಿದ್ದಾರೆ. ಈಗ ಏಕದಮ್ ಒಂದೇ ಸಾಲ ನಾವು ಹೋದ 1ನೇ ತಿಂಗಳಲ್ಲೇ 13,000 14,000 ಲೀಟ್ರನ್ನ ಸೇಲ್ ಆಗ್ತಿದೆ, ವ್ಯಾಪಾರ ಆಗ್ತಿದೆ ಅಂದರೆ ಅದು ಬೇಡಿಕೆ ಇದೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮ್ಮ MD ಅವರು ಮತ್ತು ಅಲ್ಲಿನ ಸಂಸ್ಥೆಯಲ್ಲಿರುವ ಏನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಇವರು ಕೂಡ ಒಗ್ಗಟ್ಟಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಮ್ಮ ರೈತರ ಪರ ಎಲ್ಲರೂ ಕೂಡ ಸೇವೆ ಸಲ್ಲಿಸ್ತಾರೆ.